ಬುದ್ಧ ತನ್ನ ಶಿಷ್ಯಂದ್ರ ಜೊತೆಗೆ ಒಮ್ಮೆ ಒಂದು ಊರಿಗೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಆಗ ಆ ಊರಿನ ವ್ಯಕ್ತಿಯೊಬ್ಬ ಬಂದು ಬುದ್ಧನಿಗೆ ಸಿಕ್ಕಾಪಟ್ಟೆ ಬೈತಾನೆ. ಎಷ್ಟು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೈತಾನೆ ಅಂತಂದರೆ ಜೊತೆಗಿದ್ದಂತಹ ಶಿಷ್ಯಂದ್ರಿಗೆ ತಡ್ಕೊಳಕ್ಕಾಗೋದಿಲ್ಲ, ಹೊಡೆಯೋದಕ್ಕೆ ಹೊರಟು ಬಿಡ್ತಾರೆ. ಆಗ ಬುದ್ಧ ಅವರನ್ನು ಅತ್ಯಂತ ಪ್ರೀತಿಯಿಂದ ಸಮಾಧಾನ ಮಾಡಿ ಹೇಳ್ತಾರೆ, ದಯವಿಟ್ಟು ಏನು ಮಾಡಬೇಡ, ಸುಮ್ಮನಿರು ಅಂತ. ಮತ್ತೆ ನಿರಂತರವಾಗಿ ಬುದ್ಧನ ಮೇಲೆ ಬೈಯೋದಕ್ಕೆ ಪ್ರಾರಂಭ ಮಾಡಿದರೂ ಕೂಡ ಬುದ್ಧ ಮತ್ತೆ 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 ತಮ್ಮ ಶಿಷ್ಯಂದ್ರನ್ನ ತಡೀತಾರೆ. ಸುಮಾರು ಹೊತ್ತು ಬೈದು ಆ ಕಡೆಯಿಂದ ಏನೂ ರಿಯಾಕ್ಷನ್ ಬರದೇ ಇದ್ದಾಗ ಆ ವ್ಯಕ್ತಿ ವಾಪಸ್ ಹೋಗ್ತಾನೆ. ಅವನು ಹೋಗಾದ್ಮೇಲೆ ಜೊತೆಗಿದ್ದಂಥ ಶಿಷ್ಯ ಬುದ್ಧನನ್ನು ಕೇಳ್ತಾನೆ, ಏನು ಬುದ್ಧ, ಅವನು ಅಷ್ಟೆಲ್ಲ ಬೈತಾ ಇದ್ದಾನೆ, ನೀನು ಸುಮ್ಮನೆ ಕೂತ್ಕೊಂಡಿದ್ದೀಯಲ್ಲ, ಕೊನೆ ಪಕ್ಷ ನಮಗೆ ಹೇಳಿದರೆ ನಾವು ಅವನಿಗೊಂದು ಗತಿ ಕಾಣಿಸ್ಬಿಡ್ತಿದ್ವಿ, ಹೆಂಗೆ ಬೈಸ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಬುದ್ಧ ಒಂದು ಮಾತು ಹೇಳ್ತಾನೆ, ಅವನು ನನಗೆ ಬೈದ ಅಲ್ವಾ, ಆ ಬೈದದ್ದನ್ನು ನಾನು ಸ್ವೀಕಾರ ಮಾಡಿದರೆ ಮಾತ್ರ ಅದು ನನಗೆ ಬರುತ್ತೆ, ನಾನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅದು ನನಗೆ ಬರೋದೇ ಇಲ್ಲ ಅಂತ. ಅಂದರೆ ನಾನು ನಿನಗೇನಾದರೂ ಕೊಡೋಕ್ಕೆ ಬಂದರೆ ಅಥವಾ ಕೊಟ್ಟರೆ ನೀನು ಅದನ್ನು ಸ್ವೀಕಾರ ಮಾಡಿದರೆ ಮಾತ್ರ ಅದು ನಿಂದಾಗುತ್ತೆ, ನೀನು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಅದು ನನ್ನ ಬಳಿಯಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ಅವ್ನು ಬೈದ್ನಲ್ಲ, ಅದನ್ನು ನಾನು ಸ್ವೀಕಾರ ಮಾಡಲಿಲ್ಲ, ಅದು ಅವನ ಬಳಿಯಲ್ಲೇ ಉಳ್ಕೊಳ್ತು. ಅದಕ್ಕೋಸ್ಕರ ನಾವು ಯಾಕೆ ಗಲಾಟೆ ಮಾಡಿ ಗದ್ದಲ ಮಾಡಿಕೊಂಡು ಹಾಳು ಮಾಡ್ಕೊಳ್ಬೇಕು ಅಂಥೇಳಿ ಅತ್ಯಂತ ಸುಂದರವಾಗಿ ಬುದ್ಧ ತನ್ನ ಶಿಷ್ಯಂದರಿಗೆ ಪಾಠ ಹೇಳ್ತಾನೆ. ಭಗವಾನ್ ಬುದ್ಧ ಒಮ್ಮೆ ಒಂದು ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕಿದ್ರೆ ಅಲ್ಲಿ ಸುಮಾರು ಜನ ಹುಡುಗರು ಬರ್ತಾರೆ. ಮಾವಿನ ಮರಕ್ಕೆ ನಿರಂತರವಾಗಿ ಕಲ್ಲು ಹೊಡಿತಾರೆ. ಹಾಗೆ ಹೊಡೆದಂತಹ ಒಂದು ಕಲ್ಲು ಸರಿಯಾಗಿ ಬುದ್ಧನ ತಲೆಗೆ ಬೀಳುತ್ತೆ. ಅಲ್ಲಿಂದ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಹುಡುಗರಿಗೆ ಗೊತ್ತಿಲ್ಲ ಅಲ್ಲಿ ಬುದ್ಧ ಅನ್ನೋ ವ್ಯಕ್ತಿ ಕೂತಿದ್ದಾನೆ, ಅವನ ತಲೆಗೆ ಬಿತ್ತು ಅಂಥೇಳಿ. ಆ ಮಾವಿನ ಹಣ್ಣು ಸಿಕ್ತು ಅಂಥೇಳಿ ಖುಷಿಯಾಗಿ ಬರಬೇಕಿದ್ರೆ ಬುದ್ಧನ ತಲೆಯಿಂದ ರಕ್ತ ಸುರಿತಾ ಇದ್ದದ್ದನ್ನು ನೋಡಿ ಆ ಹುಡುಗರಿಗೆ ತುಂಬ ಬೇಜಾರಾಗುತ್ತೆ. ಬಂದು ಬುದ್ಧನ ಬಳಿ ಕ್ಷಮೆ ಕೇಳ್ತಾರೆ. ಗುರುಗಳೇ, ನೀವಿದ್ದೀರಾ ಅಂಥೇಳಿ ಗೊತ್ತಾಗಲಿಲ್ಲ, ನಿಮ್ಮ ಮೇಲೆ ಕಲ್ಲು ಹೊಡೆದ್ಬಿಟ್ವಿ ಅಂಥೇಳಿ ಕ್ಷಮೆ ಕೇಳಿದಾಗ ಬುದ್ಧ ಮತ್ತೆ ತಿರುಗಿ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ನೀವ್ಯಾಕೆ ನಮಗೆ ಕ್ಷಮೆ ಕೇಳ್ತೀರಾ ಅಂತ ಕೇಳಿದಾಗ ಬುದ್ಧ ಹೇಳ್ತಾರೆ, ನೀವು ಆ ಮಾವಿನ ಮರಕ್ಕೆ ಕಲ್ಲು ಹೊಡೆದ್ರಿ, ಅದಕ್ಕೆ ನೋವಾಯಿತು, ಆದರೆ ಅದು ವಾಪಸ್ ನಿಮಗೆ ಮಾವಿನ ಹಣ್ಣನ್ನು ಕೊಡ್ತು, ರುಚಿಯಾಗಿರುವ ಹಣ್ಣನ್ನು ಕೊಡ್ತು. ಆದರೆ ಅದೇ ಕಲ್ಲು ನನಗೆ ಬಿತ್ತು, ನನಗೆ ನೋವಾಯಿತು, ಅದರಿಂದ ನಿಮಗೂ ನೋವಾಯಿತು, ನಾನು ನಿಮಗೇನೂ ಕೊಡೋಕ್ಕಾಗಲಿಲ್ವಲ್ಲ, ನಿಮಗೆ ಬರೀ ಈ ನೋವನ್ನು ಕೊಟ್ಟು ಕಳಿಸ್ತಾ ಇದ್ದೀನಲ್ಲ ಅನ್ನೋ ಕಾರಣಕ್ಕೆ ನನಗೆ ಬೇಜಾರಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂಥೇಳಿ ಭಗವಾನ್ ಬುದ್ಧರು ಹೇಳ್ತಾರೆ.